ಈಗ ನಾವು ಹೋಗ್ತಿರೋದು ಎಲ್ಲಿ ಗೊತ್ತುಂಟಾ, ಒಂದು ಅಣೆಕಟ್ಟು. ಮಾರ್ಗದಲ್ಲಿ ಯಾವ ಅಣೆಕಟ್ಟು ಅವಿನಾಶ್? ಹೆಸರಂತ ಸಿರಿಯ ಅಣೆಕಟ್ಟು. ಶಿರಿಯ 1951 ಕಟ್ಟಿದ್ದಂತೆ ಇದು. ಅಲ್ಲಿಗೆ ಹೋಗಿ ಒಂದು ವಿಸಿಟ್ ಕೊಟ್ಟು ಅಲ್ಲಿಯ ಪ್ರಕೃತಿ ಸೊಬಗನ್ನು ನೋಡಿ ಬರುವ ನಾವೀಗ. ವಿಹಂಗಮವಾದ ರುದ್ರ ರಮಣೀಯವಾದಂಥ ವ್ಯೂವನ್ನು ನೋಡಲು ಎಲ್ಲರೂ ಬನ್ನಿ, ಸಹಕರಿಸಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಇದ್ದರೆ ಇಲ್ಲದಿದ್ದರೆ ಒಬ್ಬರೇ ಬನ್ನಿ, ತೊಂದರೆ ಇಲ್ಲ. ಇದು ಇನ್ನೂ ಎಂತ ಹೇಳಿ ಪಾಪ್ಯುಲರ್ ಪ್ಲೇಸ್ ಅಲ್ಲ, ಇದೊಂದು ನಮ್ಮ ಅನ್ಎಕ್ಸ್ಪ್ಲೋರ್ಡ್ ಬ್ಯೂಟೀಸಲ್ಲಿ ಈ ಪ್ಲೇಸ್ ಬರ್ತದೆ. ನಾವೀಗ ಒಂದು ಕೆಳಗೆ ಸಹ ಹೋಗ್ಲಿಕ್ಕೆ ಉಂಟು. ಇಲ್ಲಿ ಎಂತ ಗೊತ್ತುಂಟು, ಒಂದು 2 ಡೆತ್ ಎಲ್ಲ ಆಗಿದಂತೆ ಭಯಂಕರ ನೀರಿರುವಾಗ. ಅವರು ಸ್ವಲ್ಪ ಸರ್ಕಸ್ ಎಲ್ಲ ಮಾಡಲಿಕ್ಕೆ ಹೋಗಿ. ನೀವು ಬನ್ನಿ, ಬಟ್ ಸರ್ಕಸ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಟಾಪ್ ವ್ಯೂವನ್ನು ಕವರ್ ಮಾಡಿ ಆಯಿತು. ಇನ್ನು ಕೆಳಗೆ ಹೋಗುವ. ವಾಟರ್ ಪ್ರೆಷರ್ ಎಷ್ಟುಂಟು ಅಂತ ನೋಡಬೇಕು ನಮಗೀಗ. ಆಮೇಲೆ ಸ್ವಲ್ಪ ಸ್ವಿಮ್ಮಿಂಗ್ ಎಲ್ಲ ಮಾಡಬೇಕು. ಅಲ್ಲಿ ಉಂಟಲ್ಲ, ಅಲ್ಲಿ ಒಂದು ಸ್ವಲ್ಪ ಆಚೆ ಇನ್ಕ್ರೆಡಿಬಲ್ ವ್ಯೂ ಉಂಟು. ಪ್ಲಸ್ ಅಂತೇಳಿ ತುಂಬ ಕಲ್ಲುಂಟು. ಇಲ್ಲಿ ನೋಡಿ, ಇನ್ನೊಬ್ಬ ಫೋಟೋಗ್ರಾಫರ್ ಅವನ ಚಾಕಚಕ್ಯತೆಯಿಂದಾಗಿ ಇನ್ನೊಂದು ತರಹದ ಫೋಟೋಶೂಟ್ ಮಾಡ್ತಾ ಇದ್ದಾನೆ. ಇದು ನೋಡಿ, ಇದು ನಮ್ಮ ಎಂತ ಹೇಳಿ ಮಷಿನರಿ ಅಲ್ಲ, ಬಟ್ ಏನೋ ಒಂದು ಅಂತೇಳಿ ಯಂತ್ರ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ಡ್ಯಾಮ್ ಓಪನ್ ಮಾಡಲಿಕ್ಕೆ ಇರಬೇಕಿದ್ರೆ ಜನ ಬಂದು ಇಲ್ಲಿ ತಿರುಗಿಸ್ತಾರೆ ಇದನ್ನು. ಅಣ್ಣರೇ ಇದು ಡ್ಯಾಮ್ ಓಪನ್ ಅಪ್ಪಣೆ ಚೌಜಿ ಪಣ್ಲಿ ಅವು ಮಾಡ್ಕೊಂಡೆ ಕ್ಯಾಂಡಲ್ ಬಾಡಿ ನೋಡಿ. ಹ್ಯಾಂಡಲ್ ಹಾಕಿ ಇದನ್ನೀಗ ತಿರುಗಿದಾಗ ಇದು ಮೇಲೆ ಬರ್ತದೆ. ಇಲ್ಲಿ ಹ್ಯಾಂಡಲ್ ಹಾಕಿ ತಿರುಗಿಸಿದಾಗ ಇದು ಮೇಲೆ ಬರ್ತದೆ. ಸ್ಕ್ರೂ ಕನ್ವೇರ್ ಇಲ್ಲಿಂದ ತಿರುಗಿಸಿದಾಗ ಅದು ಮೇಲ್ಗಡೆ ಬರ್ತದೆ, ಕೆಳಗಡೆಯಿಂದ ಅದು ವಾಟರ್ ಏನು ಬ್ಲಾಕ್ ಮಾಡ್ತಾ ಉಂಟ ಗೇಟ್. ಆ ಗೇಟ್ ಮೇಲೆ ಬರ್ತದೆ. ಗೇಟ್ ಮೇಲೆ ಇರುವಾಗ, ಮೇಲೆ ಬರುವಾಗ ವಾಟರ್ ಫೋರ್ಸ್ ಝೀ. ಇಲ್ಲಿ ನೋಡಿ, ನಾವೀಗ ಅಣೆಕಟ್ಟಿನ ಕೆಳಗೆ ಹೋಗ್ತಾ ಇದ್ದೇವೆ. ನೋಡಿ, ಸ್ವಲ್ಪ ನಡಿಬೇಕು, ಬಟ್ ದ ವ್ಯೂ ಈಸ್ ಟೋಟಲಿ ವರ್ತ್ ಇಟ್. ಬ್ಯಾಂಗ್ಳೂರಿಂದ ಬಂದು ವೀಕೆಂಡಲ್ಲಿ ಇಂಥ ದಾರಿಯಲ್ಲಿ ಹೋಗಿ ಹೊಸ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಗಮ್ಮತ್ತೇ ಬೇರೆ. ಇವತ್ತು ನಿನ್ನೆ ಒಂದು ಬೇಕಲಲ್ಲಿ ಫೆಸ್ಟ್ ಇತ್ತು, ಅಲ್ಲಿಗೆ ಹೋಗಿ ಅಲ್ಲಿ ಪೊಳಿಚಿ. ಇವತ್ತು ಇನ್ನೊಂದು ಕಡೆ ಇವತ್ತೊಂದು ಫಂಕ್ಷನ್ ಇತ್ತು, ಮದುವೆ ಊಟ ಮಾಡಿ ಅಲ್ಲ, ಏನೊಂದು ಫಂಕ್ಷನ್ ಇತ್ತು, ಅಲ್ಲಿ ಊಟ ಮಾಡಿ ಅಲ್ಲಿಯ ಊಟ ಮುಗಿಸಿ ಈಗ ಡ್ಯಾಮ್ ವ್ಯೂ ನೋಡಲಿಕ್ಕೆ ಬಂದಿದ್ದೇವೆ. ಈ ಡ್ಯಾಮ್ ವ್ಯೂ ನೋಡಿ ನಾಳೆ ಕೆಲಸ ಉಂಟು ಮತ್ತೆ. ಆದ್ದರಿಂದಾಗಿ ಈ ಡ್ಯಾಮ್ ವ್ಯೂ ಒಂದು ಮುಗಿಸುವ ಇವತ್ತು ನೋಡುವ. ಇಲ್ಲಿಗೆ ನಾನು ಬರುವ ಮುಖ್ಯ ಉದ್ದೇಶವೇ ಅದು. ಬ್ಯಾಂಗ್ಳೂರಿಂದ ರಜೆ ಇರುವಾಗ ಸೀದಾ ಬರುವುದೇ ಯಾಕೆ ಅಂದರೆ ಸುತ್ತಾಡಲಿಕ್ಕೆ. ಇಲ್ಲಿ ತುಂಬ ಫ್ರೆಂಡ್ಸ್ ಇದ್ದಾರೆ, ಒಬ್ಬರಲ್ಲದಿದ್ದರೆ ಒಬ್ಬರು ಫ್ರೀ ಇರ್ತಾರೆ. ಅವರ ಎಂತ ಹೇಳಿ ಟೈಮಿಂಗ್ಸ್ ಪ್ರಕಾರ ಅವರೆಷ್ಟು ಫ್ರೀ ಇದ್ದಾರೆ ಅದನ್ನು ನೋಡಿಕೊಂಡು ನಾವು ಸುತ್ತಾಡಲಿಕ್ಕೆ ಹೋಗೋದು ಪ್ರತಿ ವೀಕೆಂಡ್. ಇಲ್ಲದಿದ್ದರೆ ಒಂದು ಕಡೆ, ಇಲ್ಲದಿದ್ದರೆ ಒಂದು ಕಡೆ. ಪ್ರಾಬ್ಲಮ್ ಎಂತಾಗುತ್ತಂದರೆ ಬೈಕ್ ಬ್ಯಾಂಗ್ಳೂರಲ್ಲಿ ಉಂಟು, ಅದರಿಂದಾಗಿ ಡಿಪೆಂಡೆನ್ಸಿ ಕ್ರಿಯೇಟ್ ಆಗ್ತದೆ. ಯಾಕಂದರೆ ನನ್ನ ಬೈಕ್ ಇಲ್ಲಲ್ಲ, ಬ್ಯಾಂಗ್ಳೂರಿಂದ ಪ್ರತಿ ಸರ್ತಿ ಬೈಕ್ ತಗೊಂಡು ಬರೋದು ಭಾರಿ ಕಷ್ಟ ಆಗ್ತದೆ. ದಾದಣ್ಣರೇ ಬಾಲೆ ನಾನು ಮೂಲಲ್ಲೇ. ಹಾಗೆ ಇದು ನೋಡಿ, ಇದು ಬ್ರಿಟಿಷ್ ಟೈಮಲ್ಲಿ ಮಾಡಿಟ್ಟ ಸ್ಕೇಲ್ ಅಂತ ಕಾಣ್ತಾ ಉಂಟು. ನೀರು ಎಷ್ಟು ಉಂಟು ಕರೆಂಟ್ಲಿ ಅಂತ ಮೆಜರ್ ಮಾಡಲಿಕ್ಕೆ ನೋಡಿ, ಈ ಸ್ಕೇಲಲ್ಲಿ ನಂಬರ್ಸ್ ಉಂಟು. ಅದರ ಪ್ರಕಾರ ನೀರೆಷ್ಟು ಉಂಟು ಅಂತ ಮೆಜರ್ ಮಾಡಲಿಕ್ಕೆ ಸ್ಕೇಲಿಂಗ್ ಸಿಸ್ಟಮ್ ಎಲ್ಲ ಇಟ್ಟಿದ್ದಾರೆ. ನಮ್ಮ ಇಬ್ಬರು ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ಬಂದ್ರಿ ಹೋಗರಿ ಸರ್. ಈಗ ನಾವೆಂತ ಹೇಳಿ ಅಲ್ಲಿ ಡ್ಯಾಮ್ ಕಾಣ್ತಾ ಉಂಟಲ್ಲ, ಆ ಡ್ಯಾಮ್ವರೆಗೆ ನಡ್ಕೊಂಡು ಹೋಗುವ ಅಂತ. ಇವ ಒಬ್ಬ ಬರಲಿಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ದಾನೆ. ಇವನನ್ನು ಫೋರ್ಸ್ ಮಾಡಿ ತಗೊಂಡು ಹೋಗಬೇಕು. ಇರ್ಪಾಡ್ಲಿ ಎಣ್ಣೆ ಬಾಡ್ಲಿ ಮಾರೆ ಮಲ್ಲಿಚ್ಚಿ ಇದು ಲಾಸ್ಟ್ ವಿಡಿಯೋ 10 ಜನ ಯಾರು ಇನ್ನು ನೀರು
ಇಲ್ಲಿ ಮಳೆಗಾಲದಲ್ಲಿ ನೀರಿನ ಫೋರ್ಸ್ ಎಷ್ಟಿರ್ತದೆ ಗೊತ್ತುಂಟಾ? ನೀರಿನ ಎತ್ತರ, ನೀರಿನ ಮಟ್ಟ ಉಂಟಲ್ಲ, ಆ ಡ್ಯಾಮ್ ಹೇಗೆ ಸಹ ಮುಳುಗ್ತದಲ್ಲ ಅಲ್ಲಿ ಕಂಡದ್ದು ನೋಡಿ, ಅದು ಡ್ಯಾಮ್ ಇರುವುದಲ್ಲಿ. ಇಲ್ಲಿ ನೋಡಿ ಮೇಲೆ ಯಾರ್ದು ಬ್ಯಾಗ್ ಎತ್ತಾಡುತ್ತಾ ಉಂಟು. ಅದು ಅಂತೇಳಿ ಮಳೆಗಾಲದಲ್ಲಿ ಮಳೆ ನೀರು ಜಾಸ್ತಿ ಆದಾಗ ಉಂಟಲ್ಲ, ಫೋರ್ಸ್ ಜಾಸ್ತಿಯಾಗಿ ನೀರಿನ ಮಟ್ಟ ಮೇಲೆ ಹೋಗಿ ಆ ಲೆವೆಲ್ ಅದು ಕ್ರಾಸ್ ಆಗ್ತದೆ. ಆ್ಯಕ್ಚುಲಿ ಇದೆಲ್ಲ ಆರಾಮ್ಸೆ ಮುಳುಗ್ತದೆ. ಓ ಅಲ್ಲಿ ಸಾಗದು ಕೆಲಸವು ಮುಂದೆ ಮನೆಗೆ ತಗೊಂಡು ಹೋಗುದಾ? ಅಲ್ಲಲ್ಲ ಅವ ಅಂತೇಳಿ ತೆಪ್ಪ. ಹಾಂ, ತೆಪ್ಪ ಮಾಡ್ತಿದ್ದಾರೆ. ತೆಪ್ಪ ಅಲ್ಲ, ಬ್ರಿಡ್ಜ್. ಅದರಲ್ಲಿ ಬಂದೆ ಮಾತ್ರ ಕುಂಭ ಅಂತ ಕಾಣ್ತದೆ ಅದು. ಹೌದು ಕಣೋ, ನೀನು ನಿಜವಾದ ಇಂಜಿನಿಯರ್ ಕಣೋ. ನೀನು ಇಂಜಿನಿಯರ್ ಕಣೋ. ಎಲ್ಲ ಮತ್ತೊಂದು ಬಲೆ ಎಂಟು ಬೋರ್ಡು ನಿಜ ಪೂರ ಎಲ್ಲ ಬಲೆ ಇಲ್ಲಿ ನಾನು ಬರ್ತೆ. ಮಳ್ಳಗುಂಡಿ ಆಡು ದೀಪಿದ್ದು ಮಾರೆ ಕಾರು ಧೂಳು ನಿಂದಿರ ಧೂಳತ್ತಿ ದಾದ ಬರ್ತೇನೆ. ಓಹ್, ಇದು ಆಯ್ತು ದೀಪ ನೀರು. ಆಯ್ತು, ಕಾರು ಎಲ್ಲ ಇದು ಆಯ್ತಾ? ಈಸಿ ಮತ್ತೊಂದೇ ಬಾರ, ನಾನು ನೋಡುದಿಲ್ಲ. ನೀನು ಬಾ ಮಾರೆಯ. ಅಲ್ಲಿಂದ ಡೈರೆಕ್ಟ್ ಇದಕ್ಕೆ ಕಾಲಿಡು. ಇಲ್ಲಿ ಹಿಂದೆ ಪರಡ್ ಮಾರ. ಹೆದರಿಕೆ ಆಗ್ತದ? ಹೆದರಿಕಲ್ಲ, ಮೊಬೈಲ್ ಉಂಟಲ್ಲ. ಅವ ಮೊಬೈಲ್ ಉಂಟು ಅಂತ ಬರಬೇಡ ಹೇಳ್ತಿರೋದು, ಆಯ್ತಾ? ಇಟ್ ಇಸ್ ಫೈನ್. ನೀನು ಬಾ, ಫೋನ್ ಬೇಕು ನನಗೆ ಕೊಡು. ಕ್ಯಾಚ್. ಇದಕ್ಕೆ ಕಾಲಿಡು, ಇದಕ್ಕೆ ಕಾಲಿಡು. ದೇ ಕಾಲು ಕೆಳಗಿಡಬೇಡ ಇಲ್ಲಿ ಸರ್. ದೇ ಡೈರೆಕ್ಟ್ ಹತ್ತೊಂಡ ರಥ ಅದು ಜಾರುದಿಲ್ಲಲ್ಲ. ಚಲೋ ಎತ್ಕೋ. ಬರ್ತೀರಾ ಅಂತ? ವಾಪಸ್ ಬರ್ಪಣೆ ಅಂಚ ಆಪುಣು ಅಂಚ ಬಂಗಾಂಡ ಐಟೆ ಬೋಲಿ. ಎಂಥ ಮಾರ್ವಲಸ್ ವ್ಯೂ ಅಂತ ನಮಗೆ. ಅಣೆಕಟ್ಟು ನೋಡಿದ್ದಾಯಿತು. ಆಮೇಲೆ ಇಲ್ಲಿ ಕಲ್ಲು ಬಂಡೆಗಳೆಲ್ಲ ಉಂಟಲ್ಲ, ಸವೆದು ಹೋಗಲಿಕ್ಕೆ ಬಾಕಿ ಇರುವಂಥದ್ದು, ಅದು ನೋಡಿ ಆಯಿತು. ಇನ್ನು ಗೇಟ್ ಸಿಸ್ಟಮ್ ಮೇಲಿಂದ ನೋಡಿ ಆಯಿತು. ಇನ್ನು ಕೆಳಗಿಂದ ಗೇಟ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತದೆ ತೋರಿಸ್ತಾರೆ, ಬನ್ನಿ. ಲೆಟ್ಸ್ ಗೋ. ಇದು ನೋಡಿ ಗೇಟ್. ಅಲ್ಲಿ ಮೇಲೆ ಹ್ಯಾಂಡ್ಲ್ ಹಾಕಿ ರೊಟೇಟ್ ಮಾಡಲಿಕ್ಕೆ ಉಂಟಲ್ಲ, ಅಲ್ಲಿ ಮೇಲೆ ಹ್ಯಾಂಡ್ಲ್ ಹಾಕಿ ರೊಟೇಟ್ ಮಾಡಲಿಕ್ಕೆ ಉಂಟಲ್ಲ, ಆ ರೊಟೇಟ್ ಮಾಡಿದ ತಕ್ಷಣ ಇಲ್ಲಿನ ವಾಲ್ ಉಂಟಲ್ಲ ಅದು ಮೇಲೆ ಹೋಗ್ತದೆ. ಮೇಲೆ ಹೋದ ತಕ್ಷಣ ವಾಟರ್ ಲೆವೆಲ್ ಅಲ್ಲಿಂದ ಕಡಿಮೆ ಆಗಿ ಸೀದಾ ನದಿಯಲ್ಲಿ ಹೋಗ್ತದೆ. ಅದು ಮೆಕ್ಯಾನಿಸಮ್. ಸೊ ಈಗ ನೋಡಿ, ಈಗ ಆ್ಯಸ್ ಆಫ್ ನಾವು ಗೇಟ್ ಓಪನ್ ಮಾಡಲಿಲ್ಲ, ಗೇಟ್ ಕ್ಲೋಸ್ ಉಂಟು. ಇಲ್ಲೊಬ್ಬರಿಗೆ ಅದರ ಎಂತೇಳಿ ಆ ಟಾಸ್ಕನ್ನು ಇಲ್ಲೊಬ್ಬರಿಗೆ ಮನೆಯವರಿಗೆ ಕೊಟ್ಟಿದ್ದಾರೆ. ಅವರಿಗೆ ಮೇಲಿಂದ ಎಂತೇಳಿ ಆದೇಶ ಬರ್ತದೆ, ಯಾವಾಗ ಗೇಟ್ ಓಪನ್ ಮಾಡಬೇಕು, ಯಾವಾಗ ಗೇಟ್ ಕ್ಲೋಸ್ ಮಾಡಬೇಕು, ಎಷ್ಟು ಓಪನ್ ಮಾಡಬೇಕು, ಎಷ್ಟು ಕ್ಲೋಸ್ ಮಾಡಬೇಕು ಅಂತ. ಅದರ ಪ್ರಕಾರ ಅವರು ಎಂತೇಳಿ ಈ ಗೇಟನ್ನು ಓಪನ್ ಮಾಡ್ತಾರೆ. ಮನೆಯಿಂದ ಕೈ ಬೋಟ ಕೊಟ್ಟೆ ಬರ್ಬಾರ್ದು. ನನ್ನ ಬರ್ತಿರುತ್ತೆ ಕೈ ಕೊರಲೆ ಅಂತ. ಇಲ್ಲ ಕೈಯೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಕೊಡ. ಈ ವಾಟರ್ ಕ್ಯಾನಲ್ ಉಂಟಲ್ಲ, ಇದು ಸೀದಾ ಹೋಗಿ ಅಂಗಡಿ ಮಗರು ಅಂತ ಒಂದು ಪ್ಲೇಸ್ ಉಂಟು ಇಲ್ಲಿ, ಕುಂಬಳೆಗಿಂತ ಎಲ್ಲ ಮುಂಚೆ ಬರ್ತದೆ. ಅಲ್ಲಿಗೆ ಆ ವಾಟರ್ ಸಪ್ಲೈ, ಅಲ್ಲಿಂದ ಕೆನಲ್ ಉಂಟು, ಇಲ್ಲಿಂದ ಸೀದಾ ಅಂಗಡಿ ಮಗರಿಗೆ ಅಲ್ಲಿಗೆ ಹೋಗಿ ನೀರು ಮತ್ತು ಹೇಗೆ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅಂತ ಗೊತ್ತಿಲ್ಲ. ಈಗ ಅಣೆಕಟ್ಟು ಕವರ್ ಮಾಡಿ ಆಯಿತು. ಇನ್ನು ನಾವು ಸೀದಾ ಸ್ವಿಮ್ಮಿಂಗ್ ಮಾಡಲಿಕ್ಕೆ ನದಿಗೆ ಹೋಗ್ತಿದ್ದೇವೆ. ಇಲ್ಲಿ ನೀರಿಲ್ಲ. ಸೂಪರ್ ಎಕ್ಸ್ಪೀರಿಯನ್ಸ್. ಕೆಳಗೆ ಮೀನೆಲ್ಲ ಉಂಟು, ಚೆಂದ ಆಗ್ತದೆ. ನಾವು ಸ್ವಲ್ಪ ಅಲ್ಲಿಗೆ ಹೋಗುವ. ಎಲ್ಲಿ ಆಚೆ ಹೋಗುವ. ಇಲ್ಲಿ ಇವತ್ತು ನೀರು ಕಡಿಮೆ ಉಂಟಲ್ಲ, ನಾವು ಇಲ್ಲೆಲ್ಲ ಇಟ್ಕೊಂಡು ಸರ್ಕಸ್ ಮಾಡಿದ್ವಿ ನಾವು. ಫುಲ್ ಡೀಪ್ ಅಲ್ಲಿ
ಬಡ್ಡಿ ಹಾಕೊಂಡು ಈ ನದಿ ನೀರನ್ನು ಬಳಕೆ ಮಾಡಿ ಅಂತೇಳಿ ಎಷ್ಟೋ ಇಲ್ಲಿ ತೋಟ ಅಂತೇಳಿ ಅಡಿಕೆ ಮರ, ತೆಂಗಿನ ಮರ, ಬಾಳೆ ಗಿಡ ಎಲ್ಲ ಉಂಟು. ಈ ಬಾಳೆ ಗಿಡಕ್ಕೆಲ್ಲ ವಾಟರ್ ಸಪ್ಲೈ ಡೈರೆಕ್ಟ್ಲಿ ಫ್ರಮ್ ರಿವರ್. ನೋಡಿ ಇಲ್ಲಿ 5 HP ಮೋಟ್ರ್ ಹಾಕಿದ್ದಾರೆ. ಇಲ್ಲಿ ಅಂತೇಳಿ ಬ್ಯಾಕಪ್ಪಿಗೆ ಇನ್ನೊಂದು ಡೀಸೆಲ್ ಇಂಜಿನ್ ಉಂಟು, ಅದನ್ನು ಯೂಸ್ ಮಾಡಿಕೊಂಡು ಸೀದಾ ಅಂತೇಳಿ ತೋಟಕ್ಕೆ ನೀರು ಕೂಡ ನದಿಯಿಂದ ಆಗ್ತದೆ. ಸೊ ಈ ವ್ಲಾಗನ್ನು ಇಲ್ಲಿ ಎಂಡ್ ಮಾಡುವ. ಇವತ್ತಿನ ಸ್ವಿಮ್ಮಿಂಗ್ ಮತ್ತು ಅಣೆಕಟ್ಟು ಅಂತೇಳಿ ತೋರಿಸೋದು. ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಮೀಟ್ ಆಗುವ. ಬಾಯ್ ಬಾಯ್.